ನಿಮಗಿದು ಗೊತ್ತಾ? ಒನ್ಸ್ ಅಪಾನ್ ಎ ಟೈಮ್ ಸಿಲ್ವರು 5 ರೂಪಾಯಿ ಇದ್ದಿದ್ದು ಒಂದೇ ಸಲ ಆ ಇಯರ್ ಬಂದ್ಬಿಟ್ಟು 1979 ಬಿಕಾಸ್ ಆಫ್ ಹಂಟ್ ಬ್ರದರ್ಸು ಬರೀ 2-3 ಮಂತ್ಸಲ್ಲೇ ಕ್ರ್ಯಾಶ್ ಆಗೋಯ್ತು. ಈ ಕ್ರ್ಯಾಶ್ ಯಾಕಾಯ್ತು? ನೋಡೋಕ್ಕಿಂತ ಮುಂಚೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಎಕ್ಸ್ಪ್ಲೇನ್ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ದ ಸಿಲ್ವರ್, ಯಾವ ಥರ ಬಿತ್ತು ಅಂತ. ಸೊ ಫಸ್ಟ್ ಸಿಲ್ವರ್ ಕ್ರ್ಯಾಶ್ 1979 ಹಂಟ್ ಬ್ರದರ್ಸ್ ಅಂತ 2 ಬ್ರದರ್ಸ್ ಇದ್ರು. ಆ ಬ್ರದರ್ಸ್ ಏನು ಮಾಡಿದ್ರು ಅಂದರೆ, ಸಡನ್ನಾಗೆ 6 ರೂಪಾಯಿ ಇದ್ದಿದ್ದು $1 ಸಿಲ್ವರ್ ಪ್ರೈಸ್ನ 50 ರೂಪಾಯಿಗೆ ಎತ್ಕೊಂಡು ಹೋದ್ರು ಡ್ಯೂ ಟು ಮಾರ್ಕೆಟ್ ಮ್ಯಾನಿಪುಲೇಷನ್ಸ್. ಆ ಬ್ರದರ್ಸ್ ಹೆಸರು ನೆಲ್ಸನ್ ಬಂಕರ್ ಮತ್ತೆ ಹಾರ್ಬರ್ಟ್ ಬಂಕರ್. ದೇ ಆರ್ ದ 2 ಬ್ರದರ್ಸ್. ಅವ್ರು ಏನು ಮಾಡಿದ್ರು, ಹೆವಿ ಸಿಲ್ವರ್ನ ಬೈ ಮಾಡಿದ್ರು. ಹೆಂಗೆ ಅಂದ್ರೆ, ಒನ್ಸ್ ಅಪಾನ್ ಎ ಟೈಮ್ ಅವ್ರ ಹತ್ರ ಎಷ್ಟು ಸಿಲ್ವರ್ ಇತ್ತು ಅಂದ್ರೆ, ಪ್ರಪಂಚದಲ್ಲಿ ಇರೋ ಸಿಲ್ವರ್ 1/3 ಆಫ್ ದ ಸಿಲ್ವರ್ ಅವರೇ ಇಟ್ಕೊಂಡಿದ್ರು. ಅಂದ್ರೆ 100 ರೂಪಾಯಿ ಇದ್ದರೆ 30 ರೂಪಾಯಿ ಅಷ್ಟು ಸಿಲ್ವರ್ ಅವ್ರ ಹತ್ರನೇ ಇತ್ತು. ಇದು ಹೆಂಗೆ ಅಂದ್ರೆ ಮ್ಯಾಸಿವ್ ಲಿವರೇಜ್. ಅವರು ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ, ಮೊದಲು ಬಾರೋಡ್ ಮನಿ. ಸೊ ಆ ಟೈಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಬಾರೋಡ್ ಮನಿಯಿಂದ ಫ್ಯೂಚರ್ ಕಾಂಟ್ರಾಕ್ಟ್ಸ್ನ ಫಿಸಿಕಲ್ ಆಗಿ ಡೆಲಿವರಿ ತಗೊಳ್ತಾ ಹೋಗ್ತಾ ಇದ್ರು. ತುಂಬಾ ತಗೊಳ್ತಾ ಹೋಗ್ತಾ ಇದ್ರು. ಅಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಳೋದು, ಅವ್ರು ಗೊತ್ತಿರೋರ ಹತ್ರ ಇಸ್ಕೊಳೋದು ಏನ್ ಮಾಡೋದು, ಸೊ ಇಲ್ಲಿ ಬೈ ಮಾಡೋದು. ಅಂದ್ರೆ ಯಾರಾದ್ರೂ ಗೋಲ್ಡ್ ಇನ್ವೆಸ್ಟರ್ಸು ಪ್ಲಸ್ ಸಿಲ್ವರ್ಸ್ ಇನ್ವೆಸ್ಟರ್ಸು ಹೆಜ್ಜಿಂಗ್ ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ, ಓಕೆನಾ? ಫಾರ್ ಎಕ್ಸಾಂಪಲ್ ಹೆಂಗೆ ಹೆಜ್ ಮಾಡೋದು ಅಂತ ಅಂಗಡಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಈ ತರ ಅವರು ಬರೀ ಬೈ ಮಾಡಿ ಎವ್ರಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಒನ್ಸ್ ಏನಾಯ್ತು, ಬಬಲ್ ಸ್ಟಾಪ್ ಆಯ್ತು. ಬಬಲ್ ಸ್ಟಾಪ್ ಆದ್ಮೇಲೆ ಸಡನ್ ಆಗಿ 50 ರೂಪೀಸಿಂದ 10 ರೂಪೀಸ್ಗೆ ಅದು ಡ್ರಾಪ್ ಆಯ್ತು. ಆಲ್ಮೋಸ್ಟ್ 80% ಕ್ರಾಶ್ ಆಗೋಯ್ತು. ಯಾವಾಗ ಅಂದ್ರೆ 1980s ಅಲ್ಲಿ. ಸೊ ಇದನ್ನ ಆಲ್ಸೋ ನೋನ್ ಆಸ್ ದ ಬ್ಲ್ಯಾಕ್ ಸ್ವಾನ್ ಆಫ್ ಸಿಲ್ವರ್ ಕ್ರಾಶ್ ಅಂತಾರೆ ಕೆಲವರು, ಬಟ್ ನೇಮ್ ಕರೆಕ್ಟಾಗಿ ಮಾಡಿಲ್ಲ. ಬಟ್ ನಾನು ಅನ್ಕೊಂಡಿದ್ದೀನಿ ಸಿಲ್ವರ್ ಕ್ರಾಶ್ ಆಯ್ತು. ಇದೇ ರಿಪೀಟ್ ಆಗುತ್ತಾ 2026 ಅಲ್ಲಿ ಅಂದ್ರೆ ಏನಾಗ್ತಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಕೆಲವ್ರು ಹೇಳ್ತಾರೆ ಸಿಲ್ವರ್ ಎಲ್ಲ EVsಗೂ ಯೂಸ್ ಮಾಡ್ತಾ ಇದ್ದಾರೆ, ಸಿಲ್ವರ್ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಸಿಲ್ವರ್ ಇದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ. ವಾರ್ ಸಿಚುವೇಶನ್ಸ್ ಬರ್ತಿದೆ, ಸಿಲ್ವರ್ ಗೋಲ್ಡ್ ಕೂಡ ರೈಸ್ ಆಗುತ್ತೆ ಅಂತ, ಕಾಪರ್ ರೈಸ್ ಆಗುತ್ತೆ ಅಂತ. ಯಾವುದೇ ಒಂದು ಅಸೆಟ್ ಕ್ಲಾಸ್ ಆಗಿರ್ಬೋದು, ಆಲ್ಮೋಸ್ಟ್ 300% 400% ರಿಟರ್ನ್ಸ್ ಕೊಡೋದು ರೇರ್ ಚಾನ್ಸಸ್, ನಥಿಂಗ್ ಬಟ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಆಗ್ತಿದ್ರೆ ಬಿಟ್ರೆ. ರೀಸೆಂಟ್ ಆಗಿ 2-3 ಡೇಸ್ ಇಂದ ಸಿಲ್ವರ್ ಆಲ್ಮೋಸ್ಟ್ 30% ವರೆಗೂ ಕ್ರಾಶ್ ಆಯ್ತು. ನನಗೇನ್ ಅನಿಸ್ತಿದೆ ಅಂದ್ರೆ, ಆಲ್ರೆಡಿ ಸಿಲ್ವರ್ ಮೇಲೆ ಹೋಗಿದೆ, 30% ಬಿದ್ದಿದೆ. ಸೊ ಯಾರಾದ್ರೂ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಸಿಲ್ವರ್, ಫಿಸಿಕಲ್ ಗಿಂತ ಡಿಜಿಟಲ್ ಆಗಿ ಇನ್ವೆಸ್ಟ್ ಮಾಡಿ, ಒಂದೇ ಸಲ ಇನ್ವೆಸ್ಟ್ ಮಾಡಬೇಡಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 lakh ಇದ್ರೆ 30% ಬಿದ್ದಿದೆ, ಸೊ ಅದನ್ನೊಂದು 20% ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಬೀಳುತ್ತೆ, ಅವಾಗ ಇನ್ವೆಸ್ಟ್ ಮಾಡಿ. ಇಫ್ ಇಟ್ ಈಸ್ ಗೋಸ್ ಓಕೆ, ಬಟ್ ಬೀಳ್ತಾ ಇದ್ರೆ ನಿಮ್ಮ ಹತ್ರ ದುಡ್ಡು ಖಾಲಿ ಆಗಬಾರ್ದು. ಸೊ ಇನ್ವೆಸ್ಟ್ ಮಾಡ್ತಾ ಸ್ವಲ್ಪನೇ ಅಮೌಂಟ್ನ ಇನ್ವೆಸ್ಟ್ ಮಾಡಿ. ನಾನೇನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಪ್ಯೂರ್ ಎಜುಕೇಶನಲ್ ಪರ್ಪಸ್. ಆ್ಯಕ್ಚುಲಿ ಸಿಲ್ವರು ಈ ಥರ ಆಗಿತ್ತು ಪಾಸ್ಟಲ್ಲಿ, ಇದೇ ಥರ ಇವಾಗ ಆಗಬಾರ್ದು ಅಂತ. ಓಕೆ, ಇಫ್ ಮ್ಯಾನಿಪುಲೇಷನ್ಸ್ ಆಗ್ತಾ ಇದ್ರು, ನಿಮ್ಮ ಹತ್ರ ಸ್ವಲ್ಪ ದುಡ್ಡನ್ನ ಬೇರೆ ಅಸೆಟ್ ಕ್ಲಾಸ್ಗೆ ಡೈವರ್ಸಿಫೈ ಮಾಡಿ ಇಡಲಿ ಅಂತ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.